ಜಟಕ ಬಂಡಿ. ಜೀ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಸಾಮಾನ್ಯವಾಗಿ ಬದುಕು ಜಟಕ ಬಂಡಿಯಲ್ಲಿ ಹೆಣ್ಣು ಮಕ್ಕಳು ತಮ್ಮ ದೂರನ್ನು ತೆಗೆದುಕೊಂಡು ಬರೋದು ಸಹಜ. ಯಾತಕ್ಕಾಗಿ ಅಂದ್ರೆ ಪ್ರಾಯಶಃ ಅವರಿಗೆ ಹೇಳ್ಕೊಳ್ಳೋದಕ್ಕೆ ವೇದಿಕೆಗಳಿರೋದಿಲ್ವೋ ಅಥವಾ ಜನ ಇರೋದಿಲ್ವೋ, ಅಥವಾ ಹೆಣ್ಮಕ್ಳು ಹೇಳ್ಕೊಂಡಾಗ ಹೋಗಮ್ಮ ಹೋಗಿ ನಿನ್ನ ಸಂಸಾರನ ಸರ್ ಮಾಡಿಕೊಂಡು ಬದುಕೋ ಕಲಿ ಅಂತ ಜನ ಕಳಿಸ್ಬಿಡ್ತಾರೋ, ಈ ಥರ ಹಲವಾರು ಕಾರಣಗಳಿರಬಹುದು ಅಂತ ಅಂದ್ಕೋತೀನಿ. ಬಹಳ ವಿರಳ ಗಂಡಸರು ಇಲ್ಲಿಗೆ ದೂರನ್ನು ತೆಗೆದುಕೊಂಡು ಬರೋದು. ಆದರೆ ಇವತ್ತು ಅಂತಹ ಒಂದು ಪರಿಸ್ಥಿತಿ ಬಂದಿದೆ. ಒಂದು ಹೆಣ್ಣು ಕಾರಣವಾಗಿದ್ದಾಳೆ ಅವರ ಸಮಸ್ಯೆಗೆ. ಯಾರ ಹೆಣ್ಣು, ದೂರ ಹೇಳಲು ಬರ್ತಾ ಇರೋದು ಯಾರು, ಏನವರ ಸಮಸ್ಯೆ, ಹೇಗೆ ಪರಿಹರಿಸಬಹುದು ನೋಡೋಣ ಇವತ್ತಿನ ಬದುಕು ಜಟಕ ಬಂಡಿ. ಇವತ್ತಿನ ಬದುಕು ಜಟಕ ಬಂಡಿಗೆ ನಾಗೇಂದ್ರ ಬಂದಿದ್ದಾರೆ ಅವರ ತಾಯಿಯೊಂದಿಗೆ. ನಾಗೇಂದ್ರ ಅವರ ಸಮಸ್ಯೆಯನ್ನು ಕೇಳೋಣ. ಮೊದಲಿಗೆ ಅವರಿಗೆ ಸ್ವಾಗತ. ನಮಸ್ಕಾರ ನಾಗೇಂದ್ರ, ಏನ್ ಕೆಲಸ ಮಾಡ್ತೀರಿ? ನಾವು ಆಟೋ ಓಡ್ತೀವಿ ಮೇಡಮ್. ಗೊತ್ತಾಗತ್ತೆ ನಿಮ್ ಬಟ್ಟೆ ನೋಡಿದ್ರೆ. ಎಲ್ಲಿ, ಬೆಂಗಳೂರಲ್ಲ? ಹಾಂ, ಬೆಂಗಳೂರಲ್ಲಿ ಮೇಡಮ್. ತುಂಬಾ ವರ್ಷದಿಂದ ಇಲ್ಲೇ ಇರೋದಾ? ಹ್ಞೂ ಮೇಡಮ್, ಹುಟ್ಟಾಗಿಂದ ಇಲ್ಲೇ ಇರೋದು. ಇಲ್ಲೇ ಇರೋದು. ನಿಮ್ ತಂದೆಯವರಪ್ಪ? ನಮ್ಮ ತಂದೆಯವರಿಲ್ಲ ಮೇಡಮ್. ಇಲ್ಲ. ನೀವು ನಿಮ್ ತಾಯಿ ಇಬ್ರೇನ ಮನೆಯಲ್ಲಿ? ಹೊಂಟೋದ್ರು ಮೇಡಮ್, ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಬಿಟ್ಟು ಹೊಟ್ಟೋದ್ರ. ಯಪ್ಪ ನಾನೇ ಎಲ್ಲ ಕೂಲಿ ಮಾಡಿ ನೀರು ಹೊತ್ತು ಕಡ್ಡಿ ಉಜ್ಜಿ ಮಕ್ಳನ್ನ ಸಾಕಿ, ಅದೇನೋ ತಾಯಿ ಮನೆ ಸಪೋರ್ಟಿಂದ ಒಂಚೂರು ಒಂದ್ ಸೈಟ್ ಕೊಟ್ಟಿದ್ರು, ಅದು ಮಾರ್ಕೊಂಡ್ಬಿಟ್ಟೆ. ವಿಧಿ ಇಲ್ಲ ನನ್ಗೆ, ಸಾಕಾಗಿ ಅದು ಮಾರ್ಕೊಂಡು ಮಗಳಿಗೆ ಒಂಚೂರು ಮದ್ವೆ ಮಾಡಿ, ದೊಡ್ಡವನ್ಗ್ ಮದ್ವೆ ಮಾಡಿ, ಇವನ್ಗೂ ಮದ್ವೆ ಮಾಡಿದೆ. ಎಷ್ಟು ಜನ ಮಕ್ಳು ತಾಯಿ? 3 ಜನ ಮೇಡಮ್ ಅವರೇ. 2 ಗಂಡು 1 ಹೆಣ್ಣು. ಚಿಕ್ಕ ವಯಸ್ಸೆಲ್ಲ ಬಿಟ್ಟು ಹೋದ್ರು ಅವರು ಗಂಡ? ಹೊಟ್ಟೆಲಿದ ಮಗಿನಿಂದ ಅದೇ ಕೆಲಸ ಮಾಡ್ಬಿಟ್ರು. ಅವಾಗ ಏನು ಗೊತ್ತಿಲ್ಲ, ಹೋಗೋದು ಬರೋದು. ಈಗ ಲಾಸ್ಟ್ ಹೋಗಿ ಒಂದು 20 ವರ್ಷ ಆಗಿರ್ಬೋದು. ಎಲ್ಲೋದ್ರು ಗೊತ್ತಿಲ್ಲ. ಬೇರೆ ಮದುವೆ ಆಗ್ಬಿಟ್ರಾ? ಗೊತ್ತಿಲ್ಲ ಮೇಡಮ್ ಅವರೇ. ಹುಡುಕಿ ಸಾಕಾಯ್. ಫಸ್ಟ್ ಎಲ್ಲ ಹುಡುಕ್ತಾ ಇದ್ದೋ, ಹುಡ್ಕೋದು ಕರ್ಕೊಂಬರೋದು, ಬಟ್ಟೆ ಹೊಲ್ಸೋದು, 6 ತಿಂಗಳು ವರ್ಷ ಇರೋದು, ಹಿಂಗೆ ಓಡೋಗ್ಬಿಡೋದು, ಈ ತರಾನೇ ಮಾಡ್ತಾ ಇತ್ತಯ್ಯಪ್ಪ. ಓಡೋಗಿ ಎಲ್ಲಿರ್ತಾರೆ? ಅದೇ ಕೋಲಾರ, ಚಿತ್ತೂರು, ತಮಿಳ್ನಾಡು ಆ ಕಡೆ ಅಲ್ಲೋಗಿ ಏನ್ ಮಾಡ್ತಾರೆ? ಅದೇ ಬಾಂಬೆ ಟೈಲರ್ ಯಪ್ಪ, ಬಟ್ಟೆ ಹೊಲ್ಕೊಂಡು ಜೀವನ ಮಾಡ್ತೈತೆ. ಆಮೇಲೆ ಜವಾಬ್ದಾರಿ ಬೇಡ, ಜವಾಬ್ದಾರಿ ಇಲ್ಲ, 1 ರೂಪಾಯಿ ಸಪೋರ್ಟ್ ಇಲ್ಲ ಮಕ್ಳಿಗೂ ನನ್ಗೂ. 15 ರೂಪಾಯಿಗೆ ನೀರ್ ಹೊತ್ತಿದೀನಿ ಮೇಡಮ್ ಅವರೇ. 15 ರೂಪಾಯಿ 20 ರೂಪಾಯಿಗೆ ನೀರ್ ಹೊತ್ತಿದೀನಿ. ರಾತ್ರಿ ಎಲ್ಲ ಕಡ್ಡಿ ಉಜ್ಜಿದೀವಿ. ಕೆಲಸ NSC ಮಹಾಲಕ್ಷ್ಮಿ ಲೆವೆಟಲ್ಲಿ, NSC ಗೋಡನಲ್ಲಿ, ಹೆಬ್ಬಾಳ ನಡೆದು 2 ರೂಪಾಯಿ ಚಾರ್ಜು. ನಡೆದು ಕೆಲಸ ಮಾಡಿದ್ದೀನಿ ಮೇಡಮ್ ಅವರೇ. 2 ರೂಪಾಯಿ ಚಾರ್ಜ್. ಅವಾಗ 2 ರೂಪಾಯಿ ಇಲ್ಲ ಅಂದ್ರೆ ಹೆಂಗಸ್ರ ಜೊತೆ ನಡ್ಕೊಂಡು ಹೋಗೋ, ನೀರ್ ಹಾಕೊಂಡು ಅನ್ನ ಕಲ್ಸ್ಕೊಂಡು ತಿಂದು ಕಾಲ ಮಾಡ್ಕೊಂಡು ಮಕ್ಳನ್ನ ಸಾಕಿದ್ದೀನಿ. ಏನೋ ನಾವು ನಮ್ಮ ಮಕ್ಳಿಗೆ ಅನ್ಯಾಯ ಮಾಡಬಾರ್ದು ಅಂದ್ಬಿಟ್ಟು ನಾನು ಮಕ್ಳಿಗೆ ಹಿಡ್ಕೊಂಡು ಸಂಸಾರ ಮಾಡಿ ಸಾಕಿ ಏನೋ ಒಂದೊಂದು ದಾರಿ ಮಾಡೋಣ ಅಂತ ಅವಕ್ಕೆಲ್ಲ ಮದುವೆ ಮಾಡ್ದು. ದೊಡ್ಡವಳೇನೋ ಚೆನ್ನಾಗಿ, ದೊಡ್ಡವಳು ಇರ್ಲಿದ್ದಾರೆ, ಇಲ್ಲೇ ಇದ್ದಾರೆ. ಸೆಕೆಂಡ್ ಸ್ಟೇಜ್ ಅಲ್ಲ, ಸೀನಿಯರ್ ಸೆಕೆಂಡ್. ಗಂಡ ಏನ್ ಮಾಡ್ತಾರೆ? ಅವರು ಫಾರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಅವ್ರು ಚೆನ್ನಾಗಿದ್ದಾರೆ. ಸುಮಾರು ಮೇಡಮ್ ಅವರೇ. ಅನ್ನ ಬಟ್ಟೆ ನಮ್ಮಣ್ಣ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಮದುವೆ ಆಗಿದೆಯಾ? ಅಣ್ಣಂಗಾಗಿದೆ. ಎಲ್ಲಿದ್ದಾರೆ ಅವರು? ನಿಮ್ ಜೊತೆ ಇದಾರೆ? ಮನೆ ಮುಂದೆನೆ ಬೇರೆ ಮಡಗಿದ್ದೀವಿ. ಒಂದ್ ಚಿಕ್ಕ ರೂಮಲ್ಲಿ ಇದ್ದೋ ಮೇಡಮ್ ಅವರೇ ನಾವು. ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಮನೆ ಮುಂದೆನೆ ಒಂದ್ ರೂಮಲ್ಲಿ ಮಡಗಿದ್ದೀನಿ. ಅವರೇ ಬೇರೆ ಸಪ್ರೇಟ್ ಆಗಿ ಅವರೇ. ಇವನು ಚಿಕ್ಕವನಿಗೆ ಮದುವೆ ಮಾಡು. ಮೇಗೆ 16, 17ಕ್ಕೆ 2 ವರ್ಷ 2009 ಮೇಡಮ್. 16, 17ನೇ ತಾರೀಕು ಮದುವೆ ಆಯಿತು. ಮಾಂಗಲ್ಯ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ಧಾಮಿ ಸುಭಗೆ ತ್ವಂ ಜೀವ ಶರದಾಂ ಶತಂ. ಹಂಗೆ ಏನೋ. ಯಾರನ್ನ ಮದುವೆ ಆದ್ರಿ ನಾಗೇಂದ್ರ? ನೇತ್ರಾವತಿ ಅನ್ನೋಳಿಗೆ. ಯಾರವರು? ನಿಮ್ ಸಂಬಂಧ? ಇಲ್ಲ ಮೇಡಮ್. ಯಾರು ತಂದ್ರು ಸಂಬಂಧ ಅಂದ್ರೆ? ಹಿಂಗೆ ಯಾವ್ದೋ ಸ್ನೇಹಿತರು ಕೇಳಿದ್ದೆ. ಅವರ ಸ್ವಂತ ಹುಡುಗಿಯವ್ರ ಚಿಕ್ಕಪ್ಪನೇ ನಂಗೆ ಪರಿಚಯ ಆದ್ರು. ಅವರು ನನಗೆ ಆಟೋ ಓಡಿಸ್ತಾರೆ. ಯಾರೋ ತೋರ್ಸಿದ್ರು. ಹಿಂಗೆ ಯಾರೋ ನಮ್ಮ ಫ್ರೆಂಡ್ ಹೇಳಿದ್ಕೆ ಅವ್ರು ನಿಮ್ಮವ್ರು ಯಾರೋ ನಿಮ್ಮ ಮರಾಠಿ ಸಭ, ನಾವು ಮರಾಠಿ ಸಹ ಒಬ್ರು ಪರಿಚಯ ಇದ್ದಾರೆ ಬನ್ನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಹೋಗಿದ್ದೆ. ಆಯ್ತು ಒಂದು ಹೆಣ್ಬೇಕಾಯ್ತು ಅದಕ್ಕೆ ಅವರು ಸರಿ ಆಯ್ತು ನಮ್ಮ ಅಣ್ಣನ ಮಗಳೇ ಇದ್ದಾರೆ ತೋರಿಸ್ತೀನಿ ಅಂತ ಬಂದರು, ತೋರಿಸಿದ್ರು. ನಾವು ಒಪ್ಕೊಂಡು ಅವರು ಬಂದ್ರು ನಮ್ಮ ಮನೆಗೆಲ್ಲ. ಅವ್ರ ಮನೇಲಿ ಯಾರ್ಯಾರಿದ್ದಾರೆ ನೇತ್ರಾವತಿ ಮನೆಯಲ್ಲಿ? ಅವ್ರ ಮೇಲೆ ಅವ್ರ ತಂದೆ ಇದ್ದಾರೆ, ತಾಯಿ ಇದ್ದಾರೆ. ಅವ್ರು ಹೆಣ್ಮಕ್ಳೆಲ್ಲ ಮನೇಲೇ ಇರ್ತಾರೆ ಮೇಡಮ್. 4 ಜನ ಹೆಣ್ಮಕ್ಳು, 4 ಜನನು ಅಲ್ಲೇ ಇರ್ತಾರೆ. ತಮ್ಮಂಗೆ ಮದುವೆ ಆಗಿದೆ, ತಂಗಿಗೆ ಮದುವೆ ಆಗಿ ಮಕ್ಕಳಿದೆ. ಇವಳಿಗಿನ್ನೂ ಮದುವೆ ಆಗಿರ್ಲಿಲ್ಲ. ಅದೇನೋ ನಾವು ಹೋಗಿ ಅದೇಗ ಅಕ್ಕಂಗೆ ಮದುವೆ ಮಾಡಿದ್ರೆ ತಂಗಿ ಹೆಂಗೋ ಕೇಳಿಲ್ಲ ಮೇಡಮ್. ನಮ್ಗೆ ಗೊತ್ತಾಯ್ತು. ಆದ್ರೂ ಏನೋ ಅವ್ರ ಮನೇಲಿ ಏನೋ ತೊಂದರೆ ಐತೇನೋ, ಇವಳು ಆಗಲ್ಲ ಅನ್ಲೇನೋ
ಅದಕ್ಕೆ ತಮ್ಮಂಗೆ ಮದುವೆ ಆಗಿದೆ, ತಂಗಿಗೆ ಮದುವೆ ಆಗಿದೆ. ಆಶ್ಚರ್ಯ ಅಲ್ವೇನಪ್ಪ, ಸಾಮಾನ್ಯವಾಗಿ ದೊಡ್ಡವ್ರಿಗೆ ಮದುವೆ ಮಾಡಿರ್ತಾರೆ. ನಾವೇನು ನಮ್ಗೆ ಅದು ಬೇಕಾಗಿರ್ಲಿಲ್ಲ, ಏನೋ ಬಿಡು ಅಂದ್ಬಿಟ್ಟು ನಾವು ಹೋಗಿ ಕುತ್ಕೊಂಡು ಎಲ್ಲ ನೋಡ್ದು. ತಂಗಿ ಅಲ್ಲೇ ಇದಾರೆ ಈಗ ಮದುವೆ? ತಂಗಿನೂ ಅಲ್ಲೇ ಇದ್ದಾಳೆ. ಓಕೆ. ಎಲ್ಲ ಹೆಣ್ಮಕ್ಳೆಲ್ಲ ಜಾಸ್ತಿ ಅಲ್ಲೇ ಇರ್ತಾರೆ ಅಂತ ಹುಡುಗಿ ಮಾತ್ರ ಬೇರೆ, ಹುಡುಗಿ ಮಾತ್ರ ಅಲ್ಲೇ ಇದ್ದಾಳೆ ಇರ್ತಾರೆ. ಆಕೆ ಮದ್ವೆ ಒಂದು ವರ್ಷ, ಒಂದು 9 ತಿಂಗಳು ಗ್ಯಾಪ್ ಕೊಟ್ಟೆ ಎಂಗೇಜ್ಮೆಂಟ್ ಆದ್ಮೇಲೆ. ಅವಾಗಿಂದ ಏನು ಒಂದು ಫೋನ್ ಮಾಡಲ್ಲ, ಏನೂ ಇಲ್ಲ. ಇವಾಗ ನಮಗೂ ಎಷ್ಟೇ ಆಗಲಿ ಯಾರಾದರೂ ಕೇಳ್ತಾರೆ ಹೋಗಿದ್ದೇನಪ್ಪ ಎಂಗೇಜ್ಮೆಂಟ್ ಎಲ್ಲ ಆಯಿತು ಅಂತಾರೆ. ನಾವು ಇಲ್ಲ ಇಲ್ಲ ಅನ್ಕೊಂಡು ಸುಮ್ಮನೆ ಇವರು ಫೋನ್ ಮಾಡಿ ಕರೆಯಲ್ಲ. ಈಗೀಗ ಏನಂದರೆ ಮದುವೆ ಅಂದರೆ ಇಷ್ಟನೇ ಇಲ್ವೋ ಇಲ್ವೋ ನಾನು ಇಷ್ಟ ಆಗಿಲ್ವೋ ಗೊತ್ತಿಲ್ಲ. ಆಮೇಲೆ ಅದು ಹೇಳ್ಬಿಟ್ಲು ಅವಳು. ಸರಿ ಅದೆಲ್ಲ ಆಯಿತು, ಎಲ್ಲ ಮದುವೆ ಎಲ್ಲ ಆಯಿತು. ಸರಿ ಏನು ಮದುವೆ ಆದಮೇಲೆ ಎಲ್ಲಿ ಹೋಗ್ತಾರೆ, ಬರ್ತಾರೆ ಬಿಡು ಮನೆಗೆ ಅಂದ್ಕೊಂಡು ನಾನು ಸುಮ್ಮನೆ ಇದ್ರೆ, ಮದುವೆ ಆಗಿದ್ದ ದಿವಸದಿಂದ ಇವತ್ತಿನವರೆಗೂ ನೀನು ಚೆನ್ನಾಗಿಲ್ಲ. ನೀನು ಆಟೋ ಓಡಿಸ್ಬಾರ್ದು, ಆಟೋ ಬದಲು ಕಾರ್ ತಗೋ. ನಮಗೆ ಆಟೋ ಡ್ರೈವರ್ ಅಂತ ಗೊತ್ತಿಲ್ಲ, ಹಂಗೆ ಕಾರ್ ತಗೋ, ಅದು ಮಾರ್ಬಿಡು. ಬೈಕ್ ಇಲ್ಲ ನಿನ್ನ ಹತ್ರ, ನಿಮ್ಮ ಮನೇಲಿ ಟಿ ವಿ ಸರಿ ಇಲ್ಲ, ನಾವು ಈ ಥರ ಮನೆ ಊಟ ಎಲ್ಲ ತಿನ್ನೋದಿಲ್ಲ, ಆಮೇಲೆ ನಿಮ್ಮ ಮನೆ ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ಎಲ್ಲ ನನಗೆ ಕಂಡ ಮಾಡೋದು. ಸರಿ ಆಯಿತು, ನೀನು ನಮ್ಮ ಬಾವನ ಥರ ಇಲ್ಲ, ನಾನು ಅಂದ್ಕೊಂಡಿದ್ದು ಗಂಡ ನೀನಲ್ಲ. ಇದೆಲ್ಲ ಏನೇನೋ ಹೇಳ್ತಾ ಇಲ್ಲ, ನಾನೆಲ್ಲ ತಮಾಷೆಗೆ ಹೇಳ್ಕೊತಾಳೆ ಅಂದ್ಕೊಂಡು ನಾನು ಸೈಲೆಂಟ್ ಆಗ್ಬಿಟ್ಟು ಒಂದು 2-3 ತಿಂಗಳು ಯಾರಿಗೂ ಹೇಳಲೇ ಇಲ್ಲ ಮನೇಲಿ. ಇನ್ನೇನು ಆಷಾಢಕ್ಕಂತ ಹೋದ್ಲು. ಮದುವೆ ಆಗಿ ಒಂದು ವಾರ 10 ದಿವಸನೂ ಇರಲಿಲ್ಲ ಮನೇಲಿ. 7 ದಿವಸ 8 ದಿವಸ ಲೆಕ್ಕ ಹಾಕಿದ್ರೆ ಸಿಗ್ತಾಳಷ್ಟೇ. 8 ದಿವಸ ಇಲ್ಲೂ ಹಿಂದೇನೆ ಮದುವೆ ಆದ ವರ್ಷದಲ್ಲಿ ಆಷಾಢ ಬಂತು. ಆಷಾಢಕ್ಕೆ ಅಂದ್ಬಿಟ್ಟು ಅದುವರೆಗೂ ನಮ್ಮ ತಾಯಿಗೆ ಏನು ಹೇಳಿರಲಿಲ್ಲ ನಾನು. ಪಾಪ ಹೊಸದಾಗಿ ಮದುವೆ ಮಾಡಿರ್ತಾರೆ, ಹೇಳ್ಕೊಳ್ಳೋದು ಹೆಂಗೆ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಆಷಾಢ ಬಂತು, ನಮ್ಮ ತಾಯಿಯವ್ರ ಹತ್ರ ಎಲ್ಲ ಚೆನ್ನಾಗೇ ಇದ್ಲು. ನನ್ನ ಹತ್ರ ಬರೋಳು ರೂಮ್ಗೆ ಚಿಲ್ಕ ಹಾಕ್ಬಿಟ್ಟು ಕೆಳಗಡೆ ಮನ್ಕೊಳ್ಳೋಳು. ನಾನು ಏನೋ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೆ. ಅಮ್ಮ 2-3 ಸಲ ಕೇಳಿದ್ಕೆ ನೀನು ಚೆನ್ನಾಗಿಲ್ಲ, ನೀನು ನನಗೆ ಇಷ್ಟ ಇಲ್ಲ, ನನ್ನನ್ನು ಇದಾಕಿರೋ ಥರ ಗಂಡ ನೀನಲ್ಲ, ಹಾಗೆ ಹೀಗೆ ಅಂತ ಎಲ್ಲನೂ ಕಂಡಮ್ ಮಾಡೋಳು. ಇದು ಹೇಳ್ಕೊಳಕ್ಕೂ ಆಗಲ್ಲ, ಅವಮಾನ. ಮನೇಲಿ ಹೇಳ್ಕೊಂಡ್ರೆ ಏನಪ್ಪ ಈ ನೆನ್ನೆ ಮದುವೆ ಆಗಿಲ್ಲ, ಈಗಾಗಲೇ ಏನೋ ಸಮಸ್ಯೆ ಹೇಳ್ತಾವಲ್ಲ ಅಂದ್ಕೊಳ್ತಾರೆ ಅಂದ್ಬಿಟ್ಟು ನಾನು ಯಾರಿಗೂ ಹೇಳಿಲ್ಲ. ಅವ್ರ ಚಿಕ್ಕಪ್ಪ ಫ್ರೆಂಡ್ ಆದ್ರಲ್ಲ, ಇವಳು ಹೋಗ್ಬಿಡ್ಲಿ ಈಗ ಆಷಾಢಕ್ಕೆ ಹೆಂಗಿರು ಹೋಗ್ಲೇಬೇಕಲ್ಲ ಮೇಡಮ್, ಹೊಸದಾಗಿ ಮದುವೆ ಆದಮೇಲೆ ಆಷಾಢಕ್ಕೆ ಹೋಗ್ಬಿಡ್ಲಿ. ಆಮೇಲೆ ಅವ್ರ ಅಪ್ಪ ಅಮ್ಮಂಗೆ ಇವ್ರ ಚಿಕ್ಕಪ್ಪನ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಇದು ಮಾಡ್ಕೊಂಡು ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಬರೋಣ, 1 ತಿಂಗಳು ಟೈಮ್ ಇರುತ್ತೆ ಆಷಾಢದಲ್ಲಿ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ಆಷಾಢಕ್ಕೆ ಹೋದ್ಲು, ನನಗೊಂದು ಮಾತು ಹೇಳಿಲ್ಲ ಹೋಗ್ಬತ್ತೀನಿ ಅಂತ. ಹೋದ್ಲು, ನಾನೇ ಆಟೋಲ್ಲಿ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಲ್ಲಿ ಹಿಂಗೆ ಸ್ಲೋ ಮಾಡಿದೆ, ಹಂಗೆ ಹೇಳ್ಬಿಟ್ಟು ಹಂಗೆ ಬಸ್ ನಿಂತಿತ್ತು, ಹತ್ಕೊಂಡು ಹೊಂಟೋಲ್ಲ, ಹೇಳೂ ಇಲ್ಲ. ಸರಿ ಏನೋ ಬಿಡ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆಮೇಲೆ ಒಂದು ವಾರ 15 ದಿವಸ ಆಯಿತು, ನಾನು ಅವ್ರ ಚಿಕ್ಕಪ್ಪನ ಕರೆಸ್ದೆ. ಹಿಂಗೆ ಮಾಡ್ತಾವಳೆ ನಿಮ್ಮ ಹುಡುಗಿ, ಏನು ಮಾಡೋದು, ಸರಿ ಬನ್ನಿ ಅವ್ರ ತಂದೆ ತಾಯಿಗೆ ಹೇಳೋಣ ಹೋಗಿ, ಅಲ್ಲಿ ಹಿಂಗೆ ಒಂದು ತಿಂಗಳು ಟೈಮ್ ಇರುತ್ತೆ, ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಬರೋಣ ಅಂತ ಹೇಳಿದ್ರು. ಸರಿ ಆಯಿತು. ನಾನು ಅವರ ಅಕ್ಕನ ಮನೆಗೆ ಹೋದೋ, ದೊಡ್ಡ ಅಕ್ಕನ ಮನೆ ಅಲ್ಲೇ ಗವಿಪುರಂ ಗುಟ್ಟಳ್ಳಿಲಿದೆ. ಅವ್ರ ಮನೆಗೆ ಹೋದೋ, ಅವ್ರ ಅಕ್ಕ ಓದೋ ಕೂತ್ಕೊಂಡು ಎಲ್ಲ ಅವ್ರ ತಂದೆ ಬಂದಿದ್ರು. ಅವ್ರ ತಂದೆ ನಾನು ಹೇಳ್ತಾ ಇದ್ರೆ ಏನು ಸೀರಿಯಲ್ ನೋಡ್ತಾ ಇದ್ದಾರೆ ಸರ್. ನನ್ನ ಕಷ್ಟ ಸುಖ ಹೇಳ್ತಾ ಇದ್ದಾರೆ, ಅಲ್ಲೋ ಏನೋ ಟಿ ವಿ ನೋಡ್ತಾ ಇದ್ದಾರೆ. ಆಮೇಲೆ ನನಗೊಂದ್ಸಲ ಬೇಜಾರಾಯಿತು. ಸರಿ ಆಯ್ತು ಮುಂದೆ ಇನ್ನೊಂದು ಸಲ ಬಂದು ಅವ್ರ ಚಿಕ್ಕಪ್ಪ ತೋರಿಸ್ತವ್ರು ಸುಮಾರು ಒಂದು 15-20 ಸಲ ಹೋಗಿದ್ದಾರೆ ಕರಿಯೋಕ್ಕೆ. ಬಾರಮ್ಮ ಯಾಕೆ ಹಿಂಗೆ ಮಾಡ್ತಾ ಇದ್ದೆ, ನಾನು ತೋರಿಸಿದ್ದು, ನಾನು ಮಾಡಿದ್ದು, ಮರ್ಯಾದೆ ಕಳಿಬೇಡಮ್ಮ, ಬಾರಮ್ಮ ಅವ್ರು ಒಳ್ಳೆಯವರಮ್ಮ, ಹಿಂಗೆ ಹಿಂಗೆ ಅಂತ. ಸರಿ ಆಯಿತು. ಅವ್ರ ಅಪ್ಪ ಅಮ್ಮ ಎಲ್ಲ ಬರೋರು, ಅವ್ರ ಅಕ್ಕ ಬಾವ ಎಲ್ಲ ಬಂದರು ನಮ್ಮ ಮನೆಗೆ. ಅವ್ರ ತಮ್ಮ ಬಂದ, ಅವಳು ಸರಿ ಇಲ್ಲ, ಏನು ಮಾಡೋದು, ನಾವು ಎಷ್ಟೋ ಬುದ್ಧಿ ಹೇಳ್ದು ಅಂದ್ಬಿಟ್ಟು ನಿಮ್ಮ ಮುಂದೆ ನಾವು ನಮ್ಮ ಮಕ್ಕ ತೋರ್ಸೋಕೆ ಆಯ್ತಾ ಇಲ್ಲ ಅಂದ ಅವ್ರ ತಮ್ಮ.